दुसऱ्या टप्प्यातील मंत्रिमंडळ विस्तारात मलाही संधी द्यावी, मी देखील मंत्रिपदासाठी प्रबळ इच्छुक आहे, असे हनगलचे आमदार श्रीनिवास माने यांनी सांगितले. शुक्रवारी बेळगाव येथील सरकारी विश्रामगृहात मुख्यमंत्री डी.के. शिवकुमार यांची भेट घेण्यासाठी आले असताना त्यांनी माध्यमांशी संवाद साधला. यावेळी ते म्हणाले की कर्नाटक सरकार स्थापन करण्यात कित्तूर कर्नाटक भागाची भूमिका अत्यंत महत्त्वाची आहे. या भागात ज्या पक्षाला जास्त जागा मिळतात तोच पक्ष राज्यात सत्तेत येतो, हा इतिहास आहे. ಕಿತ್ತೂರು ಕರ್ನಾಟಕದ 7 ಜಿಲ್ಲೆಗಳಿಗೆ ಕೇವಲ 2 ಜಿಲ್ಲೆಗೆ ಮಾತ್ರ ಪ್ರಾತಿನಿಧ್ಯ ಸಿಕ್ಕಿದೆ. ಒಂದು ಬೆಳಗಾವಿ, ಒಂದು ವಿಜಯಪುರ. ಇಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ಅಲ್ಲಿ ಎಂ.ಪಿ. ಪಾಟೀಲ್. ಇನ್ನುಳಿದ 5 ಜಿಲ್ಲೆಗಳಿಗೆ ಇನ್ನೂವರೆಗೂ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಸಂಪುಟ ವಿಸ್ತರಣೆ ಆದರೆ ಯುವಕರಿಗೆ, ಹೊಸ ಮುಖಗಳಿಗೆ ಅವಕಾಶ ಕೊಡ್ತೀವಿ ಅಂತೇಳಿ ಹೈಕಮಾಂಡ್ ಹೇಳಿದೆ, ಸಿಎಂ ಅವರು ಹೇಳ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜಕೀಯ ವಲಯದಲ್ಲಿ ಮತ್ತು ಸರ್ಕಾರ ರಚನೆಯಲ್ಲಿ ಯಾವತ್ತೂ ಕೂಡ ಕಿತ್ತೂರು ಕರ್ನಾಟಕ ಭಾಗ ಬಹಳ ಪ್ರಮುಖವಾಗಿ ಜವಾಬ್ದಾರಿಯನ್ನು ವಹಿಸಿದೆ. ಯಾವ ಪಕ್ಷಕ್ಕೆ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನಗಳು ಗೆಲ್ತವೆ ಆ ಪಕ್ಷದ ಸರ್ಕಾರ ರಚನೆ ಆಗ್ತಕ್ಕಂಥದ್ದು ಇತಿಹಾಸ ಇದೆ. ಕಳೆದ 3 ವರ್ಷದಲ್ಲಿ ರಾಜ್ಯದ ಸರ್ಕಾರದಲ್ಲಿ ಒಂದು ಕಿತ್ತೂರು ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ಸಿಕ್ಕಿದ್ದು. ಮೊದಲನೇ ಹಂತದಲ್ಲಿ ಇಬ್ಬರಿಗೆ ಅವಕಾಶ ಸಿಕ್ಕಿದೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಅವಕಾಶಗಳು ಸಿಗ್ತಾವಂತಕ್ಕಂಥ ಭರವಸೆಯಲ್ಲಿ ನಾನಿದ್ದೀನಿ. ಮತ್ತು ಹಾವೇರಿ ಜಿಲ್ಲೆ ಕಳೆದ 3 ವರ್ಷದಿಂದ ನಮಗೆ ಪ್ರಾತಿನಿಧ್ಯ ಇರಲಿಲ್ಲ. ಎಲ್ಲ ನಾಯಕರು ಕೂಡ ಈ ವಿಸ್ತರಣೆಯಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದೀನಿ. 2 ಪ್ರಮುಖ ಉಪಚುನಾವಣೆಗಳು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಡೆದು, ಒಂದು 2021ರ BJP ಸರ್ಕಾರ ಇದ್ದಾಗ ನಡೆದ ಹಾನಗಲ್ಲಿನ ಉಪಚುನಾವಣೆ ಮತ್ತು ಲೋಕಸಭೆ ಚುನಾವಣೆ ನಂತರ ನಡೆದಂಥ ಶಿಗ್ಗಾಂವ್ ಉಪಚುನಾವಣೆ. ಈ 2 ಉಪಚುನಾವಣೆಗಳು ಹಾವೇರಿಯ ಎಲ್ಲ ನಾಯಕರು, ಕಾರ್ಯಕರ್ತರು BJP ಮುಕ್ತ ಹಾವೇರಿ ಜಿಲ್ಲೆ ಮಾಡಲಿಕ್ಕೆ ತಮ್ಮೆಲ್ಲ ಶಕ್ತಿ ಮೀರಿ ಶ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಹಾವೇರಿಗೆ ಪ್ರಾತಿನಿಧ್ಯ ಸಿಗ್ತದೆ ಅಂತಕ್ಕಂಥದ್ದು ನನಗೆ ಭರವಸೆ ಇದೆ. ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದೇನೆ. ಸುಮಾರು 5 ಜಿಲ್ಲೆಯ ಮರಾಠರ ಸಂಖ್ಯೆ ಜಾಸ್ತಿ ಇದೆ ಸರ್. ನೀವು ಕೂಡ ಮರಾಠ ಸಮುದಾಯಕ್ಕೆ ಸೇರಿದವರು. ಹಿಂದೆ ಸಂತೋಷ್ ಲಾಡ್ ಅವರು 2 ಸಲ ಮಂತ್ರಿ ಆಗಿದ್ದಾರೆ. ನಿಮಗೆ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ಏನು ಹೇಳಿದ್ದಾರೆ ನಾಯಕರು? ಅವರು ಕೂಡ ಸಾಕಷ್ಟು ಮಂದಿ ನಿಮ್ಮನ್ನು ಕರ್ಕೊಂಡೋಗಿ ನಾಯಕರು ಭೇಟಿ ಮಾಡಿದ್ದಾರೆ. ನಾನು ಯುವ ಕಾಂಗ್ರೆಸ್ ಮೂಲಕ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದಂಥವನು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ. ಸುಮಾರು 17 ವರ್ಷಗಳ ಕಾಲ ಈಗ ಮೇಲ್ಮನೆ ಮತ್ತು ಈಗ ವಿಧಾನಸಭೆಯ ಸದಸ್ಯನಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಭರವಸೆ ಇದೆ, ಒಂದು ಬದಲಾವಣೆ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಗ್ತದೆ. ಸಿಕ್ಕಂಥ ಅವಕಾಶವನ್ನು ಬಳಸಿ ಕ್ಷೇತ್ರ, ಜಿಲ್ಲಾ ಮತ್ತು ರಾಜ್ಯದ ಅಭಿವೃದ್ಧಿಗಾಗಿ ನನ್ನ ಶ್ರಮವನ್ನು ಮಾಡಲಿದ್ದೇನೆ. हनगल आणि शिगाव पोटनिवडणुकीत काँग्रेसला विजय मिळाल्यामुळे हावेरी जिल्ह्याला संधी मिळेल असा विश्वास व्यक्त करत त्यांनी सांगितले की मी देखील मंत्रिपदासाठी प्रबळ इच्छुक आहे. राशेकर हिरेमठ, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगे सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना. मारुति गली बेलगाम. मन भाए आराधना.